ಯಾದಗಿರಿಯಲ್ಲಿ ಇನ್ನೂ ಕೂಡ ಮತದಾನ ಮುಗ್ದಿಲ್ಲ. ಕತ್ತಲಿನಲ್ಲೇ ಜನ ಬಂದು ಮತ ಚಲಾಯಿಸ್ತಾ ಇದ್ದಾರೆ. ಸುರಪುರ ಜನರು ಲೋಕಸಭಾ ಹಾಗೂ ಬೈ ಎಲೆಕ್ಷನ್ಗೆ ವೋಟಿಂಗ್ ಮಾಡ್ತಾ ಇದ್ದಾರೆ. ಅವಧಿ ಮುಗಿದ್ರೂ ಕೂಡ ಸರತಿ ಸಾಲಿನಲ್ಲಿ ಮತದಾರರು ಬರ್ತಾನೇ ಇದ್ದಾರೆ. ಹೊರಗಿನವರಿಗೆ ಅವಕಾಶ ನಿರಾಕರಿಸಿದ್ದಾರೆ. ಸಿಬ್ಬಂದಿ ಗೇಟ್ ಹಾಕಿದ್ದಾರೆ. ಗೇಟ್ ಒಳಗೆ ಮತ ಹಾಕೋದಕ್ಕೆ 100 ಜನ ಆಲ್ರೆಡಿ ಬಂದು ಬಿಟ್ಟಿದ್ದಾರೆ. ಸುರಪುರದಲ್ಲಿ ಬೈ ಎಲೆಕ್ಷನ್ ಜೊತೆಗೆ ಲೋಕಸಭಾ ಚುನಾವಣೆ ಕೂಡ ನಡೀತಾ ಇದೆ. ಯಾದಗಿರಿಯಿಂದ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಜನ ಎಷ್ಟೇ ಬಂದ್ರು, ಅಕಸ್ಮಾತ್ ಹೆಚ್ಚುವರಿಯಾಗಿ ಜನ ಬಂದ್ರು 7 ಗಂಟೆವರೆಗೂ ಯೂಶುವಲಿ ಅವಕಾಶ ಇರುತ್ತೆ. ಈಗ 8 ಆಯ್ತು, ಆದ್ರೂ ಇನ್ನೂ ಜನ ಬರ್ತಾ ಇದ್ದಾರೆ ಅಂತ ಚುನಾವಣಾ ಅಧಿಕಾರಿಗಳು ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ? ಶ್ರೀಲಕ್ಷ್ಮಿ, ಏನು ಸುರಪುರ ಮತ್ತು ಉಪಚುನಾವಣೆ ಹಾಗೂ ರಾಯಚೂರು ಲೋಕಸಭಾ ಮತದಾನ ಇವತ್ತು ನಡೀತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಏನು ಸುರಪುರ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಿರುವಂತಹ ಮಂಜಲಾಪುರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಅಂತಂದ್ರೆ ಮತದಾರರು ಏನು ಸಂಜೆ 7:30 ಆದ್ರೂ ಸಹ ಏನು ಮತಗಟ್ಟೆಗೆ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಈ ಸುಮಾರು 44 ಡಿಗ್ರಿ ಸೆಲ್ಸಿಯಸ್ನಷ್ಟು ಏನು ಈ ಒಂದು ಭಾಗದಲ್ಲಿ ಬಿಸಿಲಿನ ತಾಪಮಾನ ಇರೋದ್ರಿಂದ ಮಧ್ಯಾಹ್ನದ ಹೊತ್ತಿನಲ್ಲಿ ಸ್ವಲ್ಪ ಮತದಾರರ ಸಂಖ್ಯೆ ಇಳಿಮುಖವಾಗಿತ್ತು. ಈ ಹಿನ್ನೆಲೆ ಏನು ಸಂಜೆ ಹೊತ್ತಿನಲ್ಲಿ ಮತದಾರರು ಮತಗಟ್ಟೆಗಳತ್ತ ಧಾವಿಸ್ತಿದ್ದಾರೆ. ಈಗ ಸಂಜೆ ರಾತ್ರಿ 8 ಗಂಟೆ ಆದರೂ ಸಹ ಮತದಾರರು ಏನು ಮತಗಟ್ಟೆಗಳತ್ತ ಆಗಮಿಸ್ತಾ ಇರುವಂತದ್ದು. ಈ ಹಿನ್ನೆಲೆ ಏನು ಈಗಾಗಲೇ ಮತದಾನದ ಕೇಂದ್ರಗಳತ್ತ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರೋದ್ರಿಂದ ಹೊರಗಡೆಯಿಂದ ಬರುವಂತಹ ಮತದಾರ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಲ್ಲಿರುವಂತಹ ಸಿಬ್ಬಂದಿಗಳು ಏನು ಗೇಟ್ ಹಾಕೋ ಮೂಲಕ ಅವರನ್ನ ತಡೆ ಹಿಡಿಯುವಂತ ಕೆಲಸ ಸಹ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಚುನಾವಣಾ ಮತದಾನದ ಅವಧಿ ಸಹ ಮುಗಿದಿರೋ ಹಿನ್ನೆಲೆ ಹೊರಗಡೆಯಿಂದ ಬರುವ ಮತದಾರರನ್ನ ತಡೆದು ಈಗ ಗೇಟ್ ಒಳಗಡೆ ಇರುವಂತಹ ಮತದಾರರಿಗೆ ಮಾತ್ರ ಏನು ಚುನಾವಣಾ ಸಿಬ್ಬಂದಿಗಳು ಆ ಮತ ಹಾಕಲು ಒಂದು ರೀತಿ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಹೀಗಾಗಿ ಏನು ಈ ಒಂದು ಮತದಾನ ಪ್ರಕ್ರಿಯೆ ಸಹ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೆಲ ಮತಗಟ್ಟೆಗಳಲ್ಲಿ EVM ನ ತಾಂತ್ರಿಕ ದೋಷ ಸಹ ಕಾಣ್ತಾ ಇತ್ತು. ಅದ್ರ ಜೊತೆಗೆ ಈ ಬಿಸಿಲಿನ ತಾಪಮಾನವೂ ಇರೋದ್ರಿಂದ ಮತದಾರರು ಏನು ಬಿಸಿಲಿದೆ ಮತ್ತು ಈ ಒಂದು EVM ಸಮಸ್ಯೆಯಿಂದ ಗೊಂದಲಕ್ಕೀಡಾಗಿದ್ರು. ಹೀಗಾಗಿ ಆ ಸಂಜೆ ಹೊತ್ತಲ್ಲಿ ಬಂದು ಮತಗಟ್ಟೆಗಳು ಆಗಮಿಸಿದ್ದಾರೆ. ಈಗ ರಾತ್ರಿ 8 ಗಂಟೆ ಆದ್ರೂ ಸಹ ಈ ಒಂದು ಮತದಾನ ಪ್ರಕ್ರಿಯೆ ಮುಗಿದಿಲ್ಲ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ರಾಜ್ಯದಲ್ಲಿ 2ನೇ ಹಂತದ ಮತದಾನ ಅಂತ್ಯಗೊಂಡಿದೆ. ಇವತ್ತು 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಮತದಾನ ನಡೆದಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆಯಿಂದಲೇ ಮತದಾರರು ಮತಗಟ್ಟೆಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದ್ರು. ಬಿಸಿಲು ಲೆಕ್ಕಿಸದೆ ಮತದಾರರು ಮತಗಟ್ಟೆಗಳಿಗೆ ಭೇಟಿ ನೀಡಿ ಮತದಾನ ಮಾಡಿದ್ರು. ಈ ಮೂಲಕ 2ನೇ ಹಂತದ ಮತದಾನ ಶಾಂತಿಯುತವಾಗಿ ಮುಕ್ತಾಯಗೊಂಡಿದ್ದು 68% ಮತದಾನ ಆಗಿದೆ. ನೀವು ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ ಎಲ್ಲೆಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ ಅನ್ನುವಂಥದ್ದು. ಬೀದರ್ನಲ್ಲಿ 6 ಗಂಟೆ ಅಷ್ಟೊತ್ತಿಗೆ 61%, ವಿಜಯಪುರದಲ್ಲಿ 61% ಆಗಿದ್ದಂಥದ್ದು. ಹಾಗೆಯೇ ಬೆಳಗಾವಿಯಲ್ಲಿ 67%, ಬಳ್ಳಾರಿಯಲ್ಲಿ 70% ಮತದಾನ ಆಗಿದೆ. ಚಿಕ್ಕೋಡಿಯಲ್ಲಿ 73% ಮತದಾನ ಆಗಿದೆ. ದಾವಣಗೆರೆನಲ್ಲಿ 72% ಮತದಾನ, ಧಾರವಾಡದಲ್ಲಿ 68%, ಕಲಬುರಗಿನಲ್ಲಿ 58%, ಹಾವೇರಿಯಲ್ಲಿ 73%, ಕೊಪ್ಪಳದಲ್ಲಿ 67%, ರಾಯಚೂರಲ್ಲಿ 60% ಆಗಿದೆ. ಶಿವಮೊಗ್ಗದಲ್ಲಿ ಕುತೂಹಲ ಇತ್ತು, ಅಲ್ಲಿ ಯೂಶುವಲಿ ಜಾಸ್ತಿ ವೋಟ್ ಆಗತ್ತೆ ಪರ್ಸೆಂಟೇಜ್, ಈಗ 60% ಆಗಿದೆ. ಇನ್ನು ಉತ್ತರ ಕನ್ನಡ ಯಾವಾಗಲೂ ಅಲ್ಲಿ ಮ್ಯಾಕ್ಸಿಮಮ್ ವೋಟಿಂಗ್ ಪರ್ಸೆಂಟೇಜ್ ಇರುತ್ತೆ, ಈ ಸಾರಿ ಮಾಡ್ರೇಟ್ ಆಗಿದೆ, 71% ಇದೆ. 71% ಮತದಾನ ಉತ್ತರ ಕನ್ನಡದಲ್ಲಿ. ರಾಜ್ಯದಲ್ಲಿ ಮತಪರ್ವಕ್ಕೆ ಅಂತಿಮ ತೆರೆ ಬಿದ್ದಿದೆ. 2 ಹಂತದಲ್ಲಿ ನಡೆದ ಮತದಾನ 28 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದಂತಹ ಅಭ್ಯರ್ಥಿಗಳ ಹಣೆಬರಹ
ಇವಿಎಂನಲ್ಲಿ ಲಾಕ್ ಆಗಿದೆ. ಇನ್ನೇನಿದ್ರೂ ಕೂಡ ಜೂನ್ 4ಕ್ಕೆ ರಿಸಲ್ಟ್ ಹೊರಬೀಳಲಿದೆ. ರಾಜ್ಯದಲ್ಲಿ ಮುಗಿಯಿತು ಮತದಾನ ಪರ್ವ. ಇವಿಎಂನಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರ. ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವದ ಹಬ್ಬ ಭರ್ಜರಿಯಾಗಿ ನಡೆಯಿತು. 2 ಹಂತದ ಮತದಾನ ಮುಕ್ತಾಯಗೊಂಡಿದೆ. ಈ ಮೂಲಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇವಿಎಂನಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದೆ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಏಪ್ರಿಲ್ 26ರಂದು 14 ಕ್ಷೇತ್ರಗಳಿಗೆ ನಡೆದಿತ್ತು. ಇಂದು 2ನೇ ಹಂತದ ಮತದಾನ ಆಗಿದ್ದು, ಈ ಮೂಲಕ ರಾಜ್ಯದ 28 ಕ್ಷೇತ್ರಗಳಲ್ಲಿ ಮತದಾನಕ್ಕೆ ತೆರೆ ಬಿದ್ದಿದೆ. ಜೂನ್ 4ಕ್ಕೆ ಹೊರಬೀಳಲಿದೆ ಫಲಿತಾಂಶ. ಇನ್ನು ಈ ಬಾರಿ ಲೋಕ ಅಖಾಡದಲ್ಲಿ ಘಟಾನುಘಟಿಗಳು ಅಖಾಡದಲ್ಲಿದ್ದಾರೆ. ಅವರುಗಳ ಭವಿಷ್ಯವನ್ನ ಮತದಾರ ಪ್ರಭುಗಳು ಇವಿಎಂನಲ್ಲಿ ಭದ್ರಪಡಿಸಿದ್ದಾರೆ. ಇನ್ನೇನಿದ್ರೂ ಜೂನ್ 4ರಂದು ಫಲಿತಾಂಶ ಹೊರಬೀಳಲಿದ್ದು, ಅಭ್ಯರ್ಥಿಗಳ ಹಣೆ ಬರಹ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಲೋಕಸಭಾ ಚುನಾವಣೆಯ 2ನೇ ಹಂತದ ಮತದಾನ ಬೆಳಿಗ್ಗೆ ಬಿರುಸಾಗಿ ನಡೆಯಿತು. ಮತದಾರರು ಮತಗಟ್ಟೆಗಳಲ್ಲಿ ಸಾಲಿನಲ್ಲಿ ನಿಂತು ಹಕ್ಕು ಚಲಾಯಿಸಿದ್ದಾರೆ. ಇನ್ನು ಜನಸಾಮಾನ್ಯರ ಜೊತೆಗೆ ರಾಜಕಾರಣಿಗಳು ಕೂಡ ವೋಟ್ ಹಾಕಿದ್ದಾರೆ. ಲೋಕಸಮರದ 2ನೇ ಹಂತದ ಮತದಾನ. ಸಾಲಲ್ಲಿ ನಿಂತು ನಾಯಕರ ವೋಟಿಂಗ್. ಲೋಕಸಭೆ ಚುನಾವಣೆಗೆ ರಾಜ್ಯದಲ್ಲಿ 2ನೇ ಹಾಗೂ ಕೊನೆಯ ಹಂತದ ಮತದಾನ ಆರಂಭದಲ್ಲಿ ಬಿರುಸಾಗಿತ್ತು. ಬೆಳಿಗ್ಗೆ 7 ಗಂಟೆಯಿಂದಲೇ 14 ಕ್ಷೇತ್ರಗಳಲ್ಲಿ ಮತದಾರರು ಮತಗಟ್ಟೆಯತ್ತ ಬಂದರು. ಇದೇ ರೀತಿ ನಾಯಕರು ಹಕ್ಕು ಚಲಾಯಿಸಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಲಬುರಗಿಯ ಮತಗಟ್ಟೆ 120ರಲ್ಲಿ ಕುಟುಂಬ ಸಮೇತವಾಗಿ ಬಂದು ಮತ ಚಲಾಯಿಸಿದ್ರು. ಬೀದರ್ನ ಬೂತ್ ನಂಬರ್ 118ರಲ್ಲಿ ಸಚಿವ ಈಶ್ವರ್ ಖಂಡ್ರೆ ವೋಟ್ ಮಾಡಿದ್ರು. ಇದೇ ವೇಳೆ ಮಾಜಿ ಸಚಿವ ಭೀಮಣ್ಣ ವೀಲ್ ಚೇರ್ನಲ್ಲಿ ಬಂದು ಮತದಾನವನ್ನ ಮಾಡಿದ್ರು. ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ವಿಶ್ವೇಶ್ವರಯ್ಯ ನಗರದ ಬೂತ್ ಸಂಖ್ಯೆ 3ರಲ್ಲಿ ಮತದಾನವನ್ನ ಮಾಡಿದ್ರು. ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಕುಟುಂಬ ಸಮೇತರಾಗಿ ಬಂದು ಮತಗಟ್ಟೆ 166ರಲ್ಲಿ ಹಕ್ಕು ಚಲಾಯಿಸಿದ್ರು. ಇನ್ನು ಕೊಪ್ಪಳದ ಗಂಗಾವತಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಎಪಿಎಂಸಿ ಮತಗಟ್ಟೆ 155ರಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ವೋಟ್ ಮಾಡಿದ್ರು. 14 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಮತಯಂತ್ರ ಸೇರಿದೆ. ಯಾರ ರಾಜಕೀಯ ಜೀವನದಲ್ಲಿ ಏನಾಗಲಿದೆ ಅನ್ನೋದು ಜೂನ್ 4ರಂದು ಮತ ಎಣಿಕೆಯಲ್ಲಿ ತಿಳಿಯಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ 2ನೇ ಹಂತದ ಮತದಾನ ಪ್ರಕ್ರಿಯೆ ಭರ್ಜರಿಯಾಗಿ ನಡೆಯಿತು. ಶಿವಮೊಗ್ಗ ಸೇರಿ ಉತ್ತರದ 14 ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆದಿದ್ದು, ಕೆಲವೆಡೆ ತಾಂತ್ರಿಕ ದೋಷದಿಂದ ಮತದಾನ ಆರಂಭಕ್ಕೆ ವಿಳಂಬವಾಗಿದೆ. ಈ ಕುರಿತು ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ರಿಪೋರ್ಟ್. ಕ್ಷೇತ್ರಗಳಲ್ಲಿ ವೋಟಿಂಗ್. ಇವಿಎಂನಲ್ಲಿ ತಾಂತ್ರಿಕ ದೋಷ. ರಾಜ್ಯದಲ್ಲಿಂದು ಲೋಕಸಭೆ ಚುನಾವಣೆಯ 2ನೇ ಹಂತದ ಮತದಾನ ನಡೆಯಿತು. ಉತ್ತರದ 14 ಕ್ಷೇತ್ರಗಳಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ವೋಟಿಂಗ್ ಪ್ರಕ್ರಿಯೆ ಆರಂಭವಾಗಿತ್ತು. ಆದರೆ ಕೆಲ ಮತಗಟ್ಟೆಗಳಲ್ಲಿ ಆದ ತಾಂತ್ರಿಕ ದೋಷದಿಂದ ಮತದಾನ ಆರಂಭಕ್ಕೆ ವಿಳಂಬವಾಯಿತು. ಬಾಗಲಕೋಟೆಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿರುವ ಮತಗಟ್ಟೆ 132ರ ವಿವಿಪ್ಯಾಟ್ನಲ್ಲಿ ದೋಷ ಉಂಟಾಗಿ ಮತದಾನವನ್ನ ಕೆಲ ಕಾಲ ಸ್ಥಗಿತಗೊಳಿಸಲಾಗಿತ್ತು. ಜೊತೆಗೆ ಬೆಳಗಾವಿಯಲ್ಲಿ ವೋಟಿಂಗ್ ಪ್ರಕ್ರಿಯೆ ಆರಂಭಕ್ಕೂ ಮುನ್ನವೇ ಇವಿಎಂ ಯಂತ್ರ ಕೈಕೊಟ್ಟು ಬೆಳ್ಳಂಬೆಳಗ್ಗೆ ಮತ ಚಲಾಯಿಸಲು ಬಂದಿದ್ದ ಜನರಿಗೆ ನಿರಾಸೆಯಾಯಿತು. ಬೀದರ್ ನಗರದ ನ್ಯಾಷನಲ್ ಕಾಲೇಜಿನ ಬೂತ್ ಸಂಖ್ಯೆ 151ರಲ್ಲಿ ಮತಯಂತ್ರ ಕೈಕೊಟ್ಟು 20 ನಿಮಿಷಗಳ ಬಳಿಕ ವೋಟಿಂಗ್ ಪ್ರಕ್ರಿಯೆ ಆರಂಭಿಸಲಾಯಿತು. ಇತ್ತ ವಿಜಯಪುರದ 2 ಕಡೆಯೂ ಇವಿಎಂ ದೋಷದಿಂದ ಮತದಾನ ವಿಳಂಬವಾಗಿತ್ತು. ಹುಬ್ಬಳ್ಳಿಯಲ್ಲಿ 70ಕ್ಕೂ ಹೆಚ್ಚು ಮಂದಿ ಮತ ಚಲಾಯಿಸಿದ ನಂತರ ಮತಯಂತ್ರ ಕೈಕೊಟ್ಟಿತ್ತು. ಮತದಾರರು 1 ಗಂಟೆಯ ನಂತರ ಮತಗಟ್ಟೆ ಬಳಿ ಸರದಿ ಸಾಲಿನಲ್ಲಿ ನಿಂತು
ಇನ್ನು ಉತ್ತರ ಕನ್ನಡದ ಕಾರವಾರ, ಯಲ್ಲಾಪುರ, ಶಿರಸಿ, ಕಿತ್ತೂರಿನ ಮತಗಟ್ಟೆಗಳಲ್ಲಿಯೂ ಮತಯಂತ್ರಗಳಲ್ಲಿ ಸಮಸ್ಯೆ ಉಂಟಾಯಿತು. ಜೊತೆಗೆ ಗದಗ, ವಿಜಯನಗರದ ಹೊಸಪೇಟೆಯಲ್ಲೂ ಮತಯಂತ್ರದಲ್ಲಿ ತಾಂತ್ರಿಕ ದೋಷ ಉಂಟಾಗಿತ್ತು. ಮತಯಂತ್ರ ಸರಿಪಡಿಸಲು ಸಿಬ್ಬಂದಿ ಹರಸಾಹಸವನ್ನ ಪಡುವಂತಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತಿನ 14 ಲೋಕಸಭಾ ಕ್ಷೇತ್ರಗಳಿಗೆ ನಡೆದಿರ್ತಕ್ಕಂಥ ಒಂದು ಮತದಾನ ಸಾಕಷ್ಟು ಯಶಸ್ವಿ ಆಯಿತು ಅಂತಾನೆ ಹೇಳಬೇಕು. ಶಾಂತಿಯುತವಾಗೂ ನಡೀತು. ಜೊತೆಗೆ ವೃದ್ಧರು ಮತಗಟ್ಟೆಗಳಿಗೆ ತೆರಳಿ ಮತದಾನ ಮಾಡಿದ್ರು, ವಿಕಲಚೇತನರು ಮತಗಟ್ಟೆಗಳಿಗೆ ತೆರಳಿ ಮತದಾನ ಮಾಡಿದ್ರು, ಇಳಿ ವಯಸ್ಸಿನಲ್ಲೂ ಬೂತ್ಗಳಿಗೆ ಬಂದು ಸಾಲಲ್ಲಿ ನಿಂತು ಹಕ್ಕು ಚಲಾಯಿಸಿದ್ದು ಸಾಕಷ್ಟು ಆಕರ್ಷಣೀಯವಾಗಿತ್ತು. ಯುವ ಸಮುದಾಯಕ್ಕೆ ಹಿರಿಯರ ಸಂದೇಶ. ಹುಮ್ಮಸ್ಸಿನಿಂದ ಬಂದು ಶತಾಯುಷಿಗಳ ಮತದಾನ. ರಾಜ್ಯದಲ್ಲಿ 14 ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ವೋಟಿಂಗ್ ಬಗ್ಗೆ ನಿರ್ಲಕ್ಷ್ಯ ತೋರೋ ಅದೆಷ್ಟೋ ಜನರಿಗೆ ಈ ಹಿರಿಯ ಜೀವಗಳು ಮಾದರಿಯಾದವು. ಇಳಿ ವಯಸ್ಸಿನಲ್ಲೂ ತಮ್ಮ ಹಕ್ಕು ಚಲಾವಣೆ ಮಾಡಿದ್ರು. ಬೆಳಗಾವಿಯ ಕಾಗವಾಡ ತಾಲೂಕಿನಲ್ಲಿ 103 ವಯಸ್ಸಿನ ವೃದ್ಧೆ ನೀಲವ್ವ ಶಿವಗೌಡ ಮತಗಟ್ಟೆಗೆ ಬಂದು ಹಕ್ಕು ಚಲಾಯಿಸಿದ್ರು. ಜತೆಗೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದಲ್ಲೂ 104 ವರ್ಷದ ಶತಾಯುಷಿ ಅಜ್ಜಿ ಮತದಾನ ಮಾಡಿದ್ರು. ಗದಗ ತಾಲೂಕಿನ ಶಿರುಂಜ ಗ್ರಾಮದಲ್ಲಿ ಮತಗಟ್ಟೆಗೆ ಶತಾಯುಷಿ ಅಜ್ಜಿ ನಡೆದುಕೊಂಡೇ ಬಂದಿದ್ರು. ಸರ್ಕಾರಿ ಶಾಲೆ ಮತಗಟ್ಟೆ ಸಂಖ್ಯೆ 191ರಲ್ಲಿ 103 ವರ್ಷದ ಈರಮ್ಮ ಗುಡ್ಡದ ಹಕ್ಕು ಚಲಾವಣೆ ಮಾಡಿದ್ರು. ಕಲಬುರಗಿಯ ಅಫಜಲಪುರದಲ್ಲಿ ವೋಟ್ ಹಾಕಲು ಬಂದಿದ್ದ ಅಜ್ಜಿಗೆ ಶಾಕ್ ಆದಿತ್ತು. ವೋಟರ್ ಲಿಸ್ಟ್ನಲ್ಲಿ ರುಕ್ಮಿಣಿಬಾಯಿ ಶಂಕರ್ ಎಂಬ ವೃತ್ತಿಯ ಹೆಸರು ಡಿಲೀಟ್ ಆಗಿ ಅಧಿಕಾರಿಗಳು ನೀನು ಬದುಕಿಲ್ಲ, ಸತ್ತು ಹೋಗಿದ್ಯಾ ಎಂದು ಶಾಕ್ ಕೊಟ್ರು. ನಾನಿನ್ನೂ ಬದುಕಿದ್ದೀನಿ, ವೋಟ್ ಹಾಕಲು ಬಂದ್ರೆ ಸತ್ತಿದ್ದೀನಿ ಅಂತಿದ್ದಾರೆಂದು ಅಜ್ಜಿ ಅಳಲು ತೋಡ್ಕೊಂಡ್ರು. ದಾವಣಗೆರೆಯಲ್ಲಿ 90ರ ಅಜ್ಜಿ ತಮ್ಮ ಹಕ್ಕು ಚಲಾಯಿಸಿದ್ರು. ನಗರದ ನಾಗನೂರು ಬಸಪ್ಪ ಪಬ್ಲಿಕ್ ಶಾಲೆಯಲ್ಲಿ ಮತದಾನ ಮಾಡಿದ್ರು. ಶಿವಮೊಗ್ಗ ಜಿಲ್ಲೆ ಜೋಡನಾಳ ಗ್ರಾಮದಲ್ಲಿ 100 ವರ್ಷದ ಜಟ್ಟಮ್ಮ ಎಂಬ ಅಜ್ಜಿ ತಮ್ಮ ಹಕ್ಕು ಚಲಾವಣೆ ಮಾಡಿದ್ರು. ಒಟ್ಟಲ್ಲಿ ಇಳಿ ವಯಸ್ಸಿನಲ್ಲೂ ಮತಗಟ್ಟೆಗೆ ಬಂದು ಹಕ್ಕು ಚಲಾಯಿಸಿದ ವೃದ್ಧರನ್ನ ಕಂಡು ಜನ ಅವರನ್ನ ಶ್ಲಾಘಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 2024ರ ಲೋಕಸಭಾ ಚುನಾವಣೆ ಅಂತಿಮ ಘಟ್ಟವನ್ನ ತಲುಪಿದೆ. ಈ ಮಧ್ಯೆ ನಿರಂತರವಾಗಿ ಚುನಾವಣಾ ಸಿಬ್ಬಂದಿಗಳು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸದ್ಯ ಇದೇ ಸಿಬ್ಬಂದಿಗೆ ಹೋಳಿಗೆ ಊಟದ ವ್ಯವಸ್ಥೆಯನ್ನೇ ಮಾಡಲಾಗಿತ್ತು. ಎಲ್ಲಿ ಈ ವ್ಯವಸ್ಥೆ ಇದ್ದಿದ್ದು ಅಂತೀರಾ? ಈ ಸ್ಟೋರಿ ನೋಡಿ. ಚುನಾವಣಾ ಸಿಬ್ಬಂದಿಗೆ ವಿಶೇಷ ವ್ಯವಸ್ಥೆ. ಸಿಬ್ಬಂದಿಗೆ ಹೋಳಿಗೆ ಊಟದ ವ್ಯವಸ್ಥೆ. ಎಸ್, ರಾಜ್ಯದಲ್ಲಿ ನಡೆದ 2ನೇ ಹಂತದ ಮತದಾನ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಜನ ಮತಗಟ್ಟೆಗಳಿಗೆ ತೆರಳಿ ಮತ ಚಲಾಯಿಸಿದ್ರು. ಮತದಾನಕ್ಕೆ ಯಾವುದೇ ರೀತಿಯ ಅಡಚಣೆ, ತಾಂತ್ರಿಕ ದೋಷವಾಗದಂತೆ ಚುನಾವಣಾ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಇಂತಹ ಸಿಬ್ಬಂದಿಗೆ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ವಿಶೇಷ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಹೌದು, ದಾವಣಗೆರೆ ಜಿಲ್ಲೆಯಲ್ಲಿನ 1693 ಮತಗಟ್ಟೆಗಳ ಸಿಬ್ಬಂದಿಗೆ ಹೋಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿಯಾದ ಹೋಳಿಗೆ ಊಟ ಸಿದ್ಧತೆಯನ್ನ ಮಹಿಳೆಯರು ಮಾಡಿದ್ರು. ಇನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಎಂವಿ ಅವರು ಈ ವಿಶೇಷ ಊಟದ ವ್ಯವಸ್ಥೆಯನ್ನ ಮಾಡಿದ್ರು. ಮೊದಲ ಹಂತದ ಚುನಾವಣೆ ಕಾರ್ಯದಲ್ಲಿರುವ ಸಿಬ್ಬಂದಿಗೆ ಹಲವೆಡೆ ಸರಿಯಾದ ಊಟದ ವ್ಯವಸ್ಥೆ ಮಾಡಿಲ್ಲ ಅನ್ನೋ ಆರೋಪಗಳು ಕೇಳಿಬಂದಿದ್ವು. ಸದ್ಯ ಬೆಣ್ಣೆನಗರಿಯಲ್ಲಿನ ಈ ಹೋಳಿಗೆ ಊಟದ ವ್ಯವಸ್ಥೆ ಚುನಾವಣಾ ಸಿಬ್ಬಂದಿಯ ಉತ್ಸಾಹವನ್ನ ಡಬಲ್ ಮಾಡಿದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಾಮಾನ್ಯವಾಗಿ ವೋಟ್ ಮಾಡಿದ್ರೆ ಜ್ಯೂಸ್ ಕೊಡ್ತಾರೆ, ಈಗಷ್ಟೇ ನೋಡಿದ್ರಿ ಊಟ ಎಲ್ಲ ಕೊಡ್ತಾ ಇದ್ರು. ಇದನ್ನೆಲ್ಲ ನಾವು ನೋಡಿರ್ತೀವಿ. ಆದರೆ ಇಲ್ಲೊಂದು ಜಿಲ್ಲೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ಹಕ್ಕು ಚಲಾಯಿಸಿ ಬಂದವ್ರಿಗೆ ದೇಹ ತಂಪುಗೊಳಿಸೋ ಕೆಲಸ ಮಾಡಿದ್ದಾರೆ. ಏನದು ಸ್ಟೋರಿ? ಡೀಟೇಲ್ಸ್ ಇಲ್ಲಿದೆ. ಇಂದು
ಲೋಕಸಭಾ ಚುನಾವಣೆಯ 2ನೇ ಹಂತದ ಮತದಾನ ನಡೆಯಿತು. ಯುವ ಜನತೆಯಲ್ಲಿ ಮತದಾನದ ಅರಿವು ಮೂಡಿಸುವ ಸಲುವಾಗಿ ನಾನಾ ರೀತಿಯ ಜಾಗೃತಿಯನ್ನ ಮೂಡಿಸಲಾಗಿತ್ತು. ಆದರೆ ಇಲ್ಲೊಂದು ಜಿಲ್ಲೆಯಲ್ಲಿ ಮಾತ್ರ ವೋಟ್ ಮಾಡಿ ಬಂದವರಿಗೆ ಐಸ್ ಕ್ರೀಂ ವಿತರಿಸಿ ಮತದಾರರ ಹೊಟ್ಟೆಯನ್ನ ತಣ್ಣಗಾಗಿಸಿದ್ರು. ಹೌದು, ಹುಬ್ಬಳ್ಳಿಯಲ್ಲಿ ಉಜ್ವಲ ಭಾರತದ ಭವಿಷ್ಯಕ್ಕಾಗಿ ಮತದಾನ ಪ್ರೋತ್ಸಾಹಿಸಲು ಡೈರೀಸ್ ಐಸ್ ಕ್ರೀಂ ಕಂಪನಿಯವರು ಮುಂದಾಗಿದ್ರು. ವೋಟ್ ಮಾಡಿ ಬಂದ ಪ್ರತಿಯೊಬ್ಬರಿಗೂ ಉಚಿತವಾಗಿ ಐಸ್ ಕ್ರೀಂ ಅನ್ನ ವಿತರಿಸಿದ್ರು. ಸೊ ತಮಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಆಲ್ರೆಡಿ ಒಂದು ಫೇಸ್ ಎಲೆಕ್ಷನ್ ಆಗಿದೆ. ಆ ಫೇಸ್ ಎಲೆಕ್ಷನಲ್ಲಿ ಅರ್ಬನ್ ಏರಿಯಾಸಿಂದನೇ ವೋಟರ್ ಟರ್ನ್ಔಟ್ ತುಂಬ ಕಮ್ಮಿ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ಹುಬ್ಬಳ್ಳಿಯಲ್ಲಿ ಧಾರವಾಡದಲ್ಲಿ ಈ ಥರ ಆಗಬಾರ್ದು ಅಂತ ನಾವು ಒಂದು ನಿರ್ಧಾರ ಮಾಡಿದ್ವಿ. ಅದಕ್ಕೆ ನಮ್ಮ ಸೈಡಿಂದ ಏನು ಮಾಡ್ಬೋದು ಅಂತ ವಿಚಾರ ಮಾಡಿದಾಗ ಅದೇ ಅನ್ನಿಸ್ತು. ನಾವು 3 ವರ್ಷ ಆಯಿತು ಈ ಜಿಲ್ಲೆಯಲ್ಲಿ ನಮ್ಮ ಬಿಸ್ನೆಸ್ ನಡೆಸ್ತಾ ಇದ್ದು. ಒಂದು ಒಳ್ಳೆ ಕಸ್ಟಮರ್ ಕನೆಕ್ಷನ್ ಇದೆ, ಒಂದು ಪಬ್ಲಿಕ್ ಕನ್ಸರ್ನ್ ಇದೆ. ಸೊ ನಮ್ಮ ಸೈಡಿಂದ ಒಂದು ಅಳಿಲು ಸೇವೆ ಆದರೂ ನಡೆಯುತ್ತೆ, ಏನೋ ಒಂದು ನಮ್ಮ ಸೈಡಿಂದ ಪ್ರಯತ್ನ ಮಾಡೋಣ ಅಂದ್ಕೊಂಡ್ವಿ. ಅದಕ್ಕೋಸ್ಕರನೇ ಈ ಕ್ಯಾಂಪೇನನ್ನು ಲಾಂಚ್ ಮಾಡಿದ್ವಿ. ಸೊ ಈ ಕ್ಯಾಂಪೇನಲ್ಲಿ ನೀವು ಮತ ಚಲಾಯಿಸಿ. ನಮ್ಮ ಶಿರೂರು ಪಾರ್ಕಲ್ಲಿ ಒಂದು ಔಟ್ಲೆಟ್ ಇದೆ, ಕೇಶವಪುರದಲ್ಲಿ ಒಂದು ಔಟ್ಲೆಟ್ ಇದೆ. ಯಾವುದೇ ಔಟ್ಲೆಟಿಗೆ ಬಂದ್ರೂ ನಿಮಗೆ ಫ್ರೀಯಾಗಿ ನಮ್ಮ ಐಸ್ ಕ್ರೀಮ್ ಸಿಗುತ್ತೆ. ಮತದಾನ ಪ್ರಮಾಣ ಹೆಚ್ಚಿಸುವ ಉದ್ದೇಶದಿಂದ ಈ ವಿಭಿನ್ನ ಪ್ರಯತ್ನಕ್ಕೆ ಡೈರೀಸ್ ಐಸ್ ಕ್ರೀಂ ಕೈ ಹಾಕಿತ್ತು. ಒಟ್ನಲ್ಲಿ ಬಿಸಿಲಿನ ಬೇಕಿಯಲ್ಲಿ ಓಟ್ ಹಾಕಿ ಬಂದವರು ಹೊಟ್ಟೆ ತಣ್ಣಗಾಗಿಸಿಕೊಂಡು ಈ ವಿನೂತನ ಪ್ರಯತ್ನಕ್ಕೆ ಸೈ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.